ಓಕೆ. ಕುಮಾರಣ್ಣ ಅವರು ನೀವು MLA ಆದ್ಮೇಲೆ ಎಷ್ಟು ಟೈಮ್ ಬಂದಿದ್ರು ಇಲ್ಲಿಗೆ? ಕುಮಾರಣ್ಣವರು ಒಂದು 3-4 ಸಲ ಬಂದರು ಸರ್. ಓಕೆ. ಪಂಚರತ್ನ ಯೋಜನೆದು, ಜನತಾ ಜಲಧಾರೆ ಯೋಜನೆದು, ಸಮಾವೇಶಗಳು ಓಕೆ. ಇವಕ್ಕೆಲ್ಲ ಕುಮಾರಣ್ಣ ಬಂದರು. ದೇವೇಗೌಡರು ಒಂದು 2 ಸಲ ಬಂದರು. ಓಕೆ. ಈಗ ಬೇರೆ ಪಕ್ಷದವ್ರು ಆದಾಗ ಅಂದ್ರೆ ಆಡಳಿತದಲ್ಲಿ ಇಲ್ಲದೆ ಇದ್ದಾಗ ಬೇರೆ ಪಕ್ಷದಲ್ಲಿ ನಾವಿದ್ದಾಗ ತುಂಬಾ ಕಷ್ಟ ಆಗುತ್ತೆ ಅನುದಾನ ಅದೆಲ್ಲ ತರೋದಕ್ಕೆ. ಇನ್ಫ್ಯಾಕ್ಟ್ ನೀವು ಸದನದಲ್ಲಿ ಮಾತನಾಡಿದಾಗ ಸ್ಪೀಕರ್ ಕೂಡ ವಾಹ್ ಸಖತ್ತಾಗಿ ಮಾತಾಡಿದ್ರು, ಶಾಬಾಷ್ ಅಂತ ಹೇಳಿದ್ರು. ಬಟ್ ಅನುದಾನ ಅದೇ ರೀತಿಯಲ್ಲಿ ತರೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ ಈ ಕಾಂಗ್ರೆಸ್ನ ಆಡಳಿತದಲ್ಲಿ? ಇಲ್ಲ, ಈಗ ಅವ್ರ ಸರ್ಕಾರದ ಒಂದು ಯೋಜನೆಗಳು ಬೇರೆ ಇದ್ವು, ಹಿಂದಿನ ಸರ್ಕಾರದ್ದು. ಈಗಿನ ಸರ್ಕಾರ ಯೋಜನೆಗಳು ಬೇರೆ ಇದ್ರು ಕೂಡ ಅಲ್ಲಿ ನೇರವಾಗಿ ಗ್ಯಾರಂಟಿಗಳಿಗೆ ಅನುದಾನ ಹೋಗತ್ತದ. ಹಂಗಾಗಿ ನಮಗ ಅಭಿವೃದ್ಧಿಗೆ ನಿಜವಾಗ್ಲೂ ಕೊರತೆ ಆಕತ್ತದ. ಆದ್ರೆ ಡಾಕ್ಟರ್ ನಂಜುಂಡಪ್ಪ ಅವರ ವರದಿ ಆಧಾರದ ಮೇಲೆ ನಮ್ಮ ದೇವದುರ್ಗ ಏಷ್ಯಾ ಖಂಡದಲ್ಲಿ ಬಹಳ ಅತ್ಯಂತ ಹಿಂದುಳಿದ ತಾಲೂಕು ಅನ್ನೋದ್ರಿಂದ ಅಲ್ಲಿ ಅನುದಾನ ನಮ್ಮಲ್ಲಿ ಬರ್ತದ. ಫಿಕ್ಸ್ ಇಷ್ಟ ಅನುದಾನ ಬರ್ಲೇಬೇಕು ಅನ್ನೋಂಥದ್ದು ಇರೋದ್ರಿಂದ ನಮಗೇನು ಅಷ್ಟು ಪ್ರಾಬ್ಲಮ್ ಅನ್ಸೋದಿಲ್ಲ. ಆದ್ರೂ ಕೂಡ ನಾವು ಜನ ಕೇಳಿದ್ದು ಕೊಡ್ಬೇಕು ಅಂತಂತಂದ್ರೆ ನಮಗ ಅನುದಾನ ಕೊಡ್ಲೇಬೇಕು ಸರ್ಕಾರ. ನಮಗೀಗ ನೋಡ್ರಿ ಎಲ್ಲ ಕಡೆ 30 ಕೋಟಿ ಹಂಗ 30 ಕೋಟಿ ಕೊಟ್ರು CM ಅವರು, ನಮಗ್ ಕೊಟ್ಟಿಲ್ಲ ಸರ್. ಹಂಗೇನಾದ್ರ ಕೊಟ್ರೆ ನನಗ ಸ್ವಲ್ಪ ಈಜಿ ಆಗ್ತದ. ಜನ ಈಗ ನೋಡ್ರಿ, ಈಗ ಜನ ನಮಗ ಕೆಲವೊಂದು ಕೇಳ್ತಿರ್ತಾರ, ಇಲ್ಲಿ KKRDB ಅನುದಾನದಲ್ಲಿ ಇದನ್ನೇ ಮಾಡ್ಬೇಕಂತ ಗೈಡ್ ಲೈನ್ಸ್. ಹೌದು, ನೀವು ಶಾಲೆ ತಗೊಳ್ರಿ, ಈ ತರ ಕುಡಿಯೋ ನೀರಿಂತ ಈ ತರ. ನಮ್ಮಲ್ಲಿ ಹಂಗಲ್ಲ, ಜನ ತಮಗೇನ್ ಬೇಕೋ ಅದಕ್ಕೆ ಕೇಳ್ತಿರ್ತಾರ. ಅದು ಕೊಡಕ್ ಆಗ್ತಾ ಇಲ್ಲ ಸದ್ಯ. ಏನ್ ಮಾಡ್ಬೇಕು ಅಂತ ಇದೆ ಕ್ಷೇತ್ರಕ್ಕೆ? ಇನ್ನು ಬಾಕಿ ಮಾಡ್ಬೇಕಿರುವಂತದ್ದು ಏನಿದೆ? ಈಗ ಬಾಕಿ ಅಂತಂದ್ರೆ ಇವೆಲ್ಲ ಇನ್ನ ಬಹಳಷ್ಟು ಅರ್ಧದಷ್ಟು ನೀರಾವರಿ ಆಗ್ಬೇಕು ಸರ್. ಲಿಫ್ಟ್ ಇರಿಗೇಷನ್ಗಳಾಗ್ಬೇಕು, ಮತ್ತೆ ಕೆರೆಗಳು ನಿರ್ಮಾಣ ಇವೆಲ್ಲ ಆಗ್ಬೇಕು. ಇವು ಕಾಲೇಜುಗಳು, ಮಹಿಳಾ ಹಾಸ್ಟೆಲ್ಗಳಾಗ್ಬೇಕು, SC ST ಮಹಿಳೆಯರ್ದು ಹಾಸ್ಟೆಲ್ ಆಗ್ಬೇಕು, ಕಾಲೇಜುಗಳು ಇವೆಲ್ಲ ಆಗ್ಬೇಕು. ಕೆಲವೊಂದು ಸ್ವಲ್ಪ ಇನ್ನ ನೋಡ್ಬೇಕು, ಇನ್ನು ಸರ್ಕಾರದ ಗಮನಕ್ಕೆ ತರ್ತೀನಿ.